ಕೊನೆಯ ದಿನ ಆರ್ಥಿಕ ಸಂಕಷ್ಟವಿರಲಿ, ದಾನಿಗಳ ಅವಶ್ಯವಿರಲಿ, ದೈವಾನುಗ್ರಹದಲ್ಲಿ ನಂಬಿಕೆ ಇರಿಸಿರಿ. ಬದುಕಿನ ಬವಣೆಗಳು, ಬದುಕಿನ ತಿರುವುಗಳು, ಕಷ್ಟದ ಕ್ಷಣಗಳು ಹಲವೊಮ್ಮೆ ನಮ್ಮಲ್ಲಿ ಒಂಟಿ ಭಾವನೆ ಮೂಡಿಸಬಹುದು. ಭ್ರಮೆ ತುಂಬಿದ ಲೋಕದಿಂದ ವಾಸ್ತವದತ್ತ ಮರಳಲು ಕಷ್ಟವೂ ಆಗಿರಬಹುದು. ಆದರೆ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸುವುದು ಎಂದು ರೋಮನ್ನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 28ರ ವಚನದಲ್ಲಿ ಲಿಖಿತವಾಗಿರುವಂತೆ, ದೇವರನ್ನು ಪ್ರೀತಿಸುವ ಸಹೃದಯರಿಗೆ ಎಲ್ಲವೂ ಒಳ್ಳೆಯದಾಗುವುದು. ಈ ಸತ್ಯ ಡಾನ್ ಬೋಸ್ಕೊರವರಿಗೆ ಚೆನ್ನಾಗಿಯೇ ತಿಳಿದಿತ್ತು. ಆರಟರಿಗೆ ಬರುತ್ತಿದ್ದ ಮಕ್ಕಳ ಸಂಖ್ಯೆ ಒಂದೇ ದಿನಕ್ಕೆ ಉತ್ತುಂಗಕ್ಕೆ ತಲುಪಿರಲಿಲ್ಲ. ಆರ್ಥಿಕ ಸುಳುವಿಗೆ ಸಿಕ್ಕಿರುವಾಗಲೂ ಹಲವು ಕಷ್ಟಗಳನ್ನು ಎದುರಿಸಬೇಕಾದ ಸ್ಥಿತಿಗತಿಗಳು ಉದ್ಭವಿಸಿದಾಗಲೂ ದೈವಾನುಗ್ರಹದ ಮೇಲೆ ತಾವು ತೆಳೆದಿದ್ದ ಅಚಲ ನಂಬಿಕೆಯಂತೂ ಒಂದಿಷ್ಟು ಕ್ಷೀಣಿಸಿರಲಿಲ್ಲ. ಹೀಗೆ ತಮಗೆ ತಿಳಿದಿದ್ದ ಹಾಗೂ ಅನಿರೀಕ್ಷಿತ ದಾನಿಗಳಿಂದ ಸಹಾಯ ಹರಿದು ಬಂದಿತ್ತು. ತಮ್ಮ ಸ್ವಂತ ತಾಯಿ ಮಾರ್ಗರೆಟ್ ಟ್ಯೂರಿನ್ ನಗರಕ್ಕೆ ಬಂದು ಡಾನ್ ಬೋಸ್ಕೋ ಮತ್ತು ಅವರೊಂದಿಗಿದ್ದ ಮಕ್ಕಳ ಸೇವೆಗೈದು ಅಲ್ಲಿನ ಮಕ್ಕಳೆಲ್ಲರಿಗೂ ಪ್ರೀತಿಯ ತಾಯಿಯಾಗಿ ಇದ್ದರು. ಹೀಗೆ ಸಲೇಶಿಯನ್ನರಿಗೆ ಆ ತಾಯಿ ಪರಿಚಯವಾಗಿದ್ದು ಹಾಗೂ ಎಲ್ಲರಿಂದಲೂ ಮಮತೆಯಿಂದ ಮಮ್ಮ ಮಾರ್ಗರೆಟ್ ಅಂತ ಕರೆಸಿಕೊಂಡಿದ್ದು. ತಮ್ಮ ಮಕ್ಕಳು ದುಡಿಯುತ್ತಿದ್ದ ಅಂಗಡಿ ಮಾಲೀಕರೆಲ್ಲರೂ ಸಭ್ಯರಾಗಿರಲಿಲ್ಲ. ಕೆಲವರಂತೂ ತಮ್ಮ ಮಕ್ಕಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದರು. ಆಗ ಡಾನ್ ಬೋಸ್ಕೊರವರು ಆ ಮಾಲೀಕರನ್ನು ಸಂದರ್ಶಿಸಿ ಹೊಸ ಕರಾರು ಹಾಕಿದಲ್ಲದೆ ಆರಟರಿ ಇದ್ದ ಜಾಗದಲ್ಲೇ ಮಳಿಗೆಗಳನ್ನು ಕಟ್ಟಿ ಅಲ್ಲೇ ಮಕ್ಕಳಿಗೆ ಇನ್ನೂ ಹೆಚ್ಚಿನ ವಿವಿಧ ಕೌಶಲ್ಯಗಳನ್ನು ನೀಡುವಲ್ಲಿ ಯಶಸ್ವಿಯಾದರು. ಅಲ್ಲಿ ತಾವು ಕೇವಲ ಉದ್ಯೋಗಿಕ ತರಬೇತಿ ನೀಡದೆ ಪರಿಶುದ್ಧ ಬದುಕಿನ ಪಾಠವನ್ನು ಕಲಿಸಿಕೊಡುತ್ತಿದ್ದರು. ಆರಟರಿಯ ಈ ಸಂದೇಶ ಅನೇಕ ಯುವಕರುಗಳನ್ನು ಸೆಳೆದಿತ್ತು. ಅದೊಂದು ಸುಂದರ ತಾಣವಾಗಿ ರೂಪುಗೊಂಡಿತ್ತು. ಹೀಗೆ ಡಾನ್ ಬೋಸ್ಕೊರವರ ಆ ಪುಣ್ಯ ತಾಣ ಹತಾಶ ಯುವಜನರ ಮನಸ್ಸುಗಳಲ್ಲಿ ಭರವಸೆ ಮೂಡಿಸಿತ್ತು. ದಾರಿ ಕಾಣುತ್ತಿದ್ದಾಗ ಮಕ್ಕಳ ಬಾಳಿಗೆ ಆಶಾಕಿರಣವಾಗಿ ಪರಿಣಮಿಸಿತು. ಪ್ರತಿದಿನದ ಪ್ರಾರ್ಥನೆ. ಪ್ರೀತಿಯ ಸಂತ ಜಾನ್ ಬೋಸ್ಕೊರವರೇ, ಜೂಬಿಲಿ ವರ್ಷ ಪ್ರವೇಶಿಸಿರುವ ಹಾಗೂ ಭರವಸೆಯ ಯಾತ್ರಿಕರಾದ ನಮ್ಮನ್ನು ನಿಮ್ಮ ಧ್ವನಿಗಳಾಗಿ ಮಾರ್ಪಡಿಸಿ ಬಡ ಹಾಗೂ ನಿರ್ಗತಿಕ ಯುವಜನರ ಬಳಿ ಕಳುಹಿಸಿಕೊಡಿ. ಧೈರ್ಯ ಮತ್ತು ಶಕ್ತಿಯೊಂದಿಗೆ ಶೋಷಿತರ ಪರವಾಗಿ ಮಾತನಾಡುವ ಭಗವಂತನ ಧ್ವನಿಯಾಗಲು ನಮ್ಮನ್ನು ಪ್ರೇರೇಪಿಸಿರಿ. ಒಳ್ಳೆಯ ಕ್ರೈಸ್ತರು ಹಾಗೂ ಉತ್ತಮ ನಾಗರಿಕರು ಮಾತ್ರವಲ್ಲದೆ ಜೊತೆಗೆ ಸತ್ಯ, ಬೆಳಕು, ಪ್ರೀತಿ, ವಿಶ್ವಾಸ ಹಾಗೂ ಭರವಸೆಯ ಯುವಜನರು ನಾವಾಗಲು ಕಲಿಸಿಕೊಡಿ. ಓ ಪುನೀತ ಜಾನ್ ಬೋಸ್ಕೊರವರೇ, ಎಲ್ಲರೂ ಪರಿಶುದ್ಧ ಹಾಗೂ ಪಾವನತೆಯ ಬದುಕನ್ನು ನಮ್ಮದಾಗಿಸಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟವರೇ, ನಮಗಾಗಿ ಪ್ರಾರ್ಥಿಸಿರಿ. ನಾವು ನಿಮ್ಮ ಕಿವಿ ಮಾತನ್ನು ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿ ಹಾಗೂ ಕ್ರೈಸ್ತರ ಸಹಾಯ ಮಾತೆಗೆ ಸಮರ್ಪಿಸಿ ಅದ್ಭುತಗಳನ್ನು ಕಾಣುವ ಹಾಗೆ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್.